ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ದಿವಸ. ಅದು ನಮಗೂ ಮತ್ತು ನಿಮಗೂ ಕೂಡ. ಏನಪ್ಪಾ ಅಂದ್ರ, ನಮಗೆ ಸ್ವತಂತ್ರ ಸಿಕ್ಕು ಇಂದಿಗೆ 78 ವರ್ಷಗಳ ಕಾಲ ಆಯಿತು. ಬ್ರಿಟಿಷರ ಆಧೀನದಿಂದ ಮುಕ್ತರಾಗಿ ಸ್ವತಂತ್ರವಾದಂತಹ ಬದುಕನ್ನ ಬದುಕಲಿಕ್ಕೆ, ಸ್ವತಂತ್ರವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕೆ, ಸ್ವತಂತ್ರವಾಗಿ ಯಾವಾಗಲೂ ಕೂಡ ನಮ್ಮ ಆಲೋಚನೆ, ನಮ್ಮ ಬುದ್ಧಿ, ನಮ್ಮ ಶಕ್ತಿಯನ್ನ ತೋರ್ಪಡಿಸತಕ್ಕಂತಹ ಒಂದು ದಿವಸ, ಅದು ಸ್ವತಂತ್ರ ದಿವಸ ಅಂತ ಕರೀತಾರೆ. ನಾವು ಬ್ರಿಟಿಷರಿಂದ ದಬ್ಬಾಳಿಕೆಗೆ ಒಳಗಾಗಿ ಬಹಳಷ್ಟು ನಮ್ಮ ದೇಶ ನೋವುಗಳನ್ನು ಉಂಡಿತು. ನಮ್ಮ ದೇಶದ ಸಿರಿ ಸಂಪತ್ತನ್ನೆಲ್ಲ ಬ್ರಿಟಿಷರು 200 ವರ್ಷಕ್ಕಿಂತ ಅಧಿಕವಾಗಿ ಲೂಟಿಯನ್ನು ಮಾಡಿದ್ರು. ಆದರೂ ಕೂಡ ಭಾರತದ ಸಂಪತ್ತನ್ನ ಎಷ್ಟು ಯಾರೇ ಹೊತ್ಕೊಂಡು ಹೋದ್ರು ಕೂಡ ಖಾಲಿ ಆಗದೆ ಇರತಕ್ಕಂತಹ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ತಾಯಿ. ಯಾಕಂದ್ರ ನಮ್ಮಲ್ಲಿ ಇರ್ತಕ್ಕಂತಹ ಸಿರಿ ಸಂಪತ್ತನ್ನ ಎಲ್ಲರೂ ಹೊತ್ಕೊಂಡು ಹೋದ್ರು, ಆದ್ರೆ ನಮ್ಮಲ್ಲಿ ಪೂರ್ವಜರು ಮಾಡಿ ಹೋಗಿರ್ತಕ್ಕಂತಹ ಜ್ಞಾನದ ಸಂಪತ್ತನ್ನ ಯಾರಿಂದಲೂ ಕೂಡ ಕದಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲರೂ ಕೂಡ ನಮ್ಮಲ್ಲೇ ಬಂದು ಕಲ್ಕೊಂಡು ಹೋಗ್ತಕ್ಕಂತಹ ದೇಶ ಯಾವ್ದಾದ್ರು ಅದು ಭಾರತ ದೇಶ ಅಂತಕ್ಕಂಥ ನಾವು ನೆನಪಿಟ್ಕೋಬೇಕು. ಆ ನಿಟ್ಟಿನೊಳಗ ನಾವು ಬ್ರಿಟಿಷರಿಂದ ಸ್ವತಂತ್ರವನ್ನ ಮುಕ್ತರನ್ನಾಗಿ ಆಗಿದ್ದೀವಿ. ಆದ್ರ ಇವತ್ತಿನ ದಿನಮಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ಬ್ರಿಟಿಷರಿಂದ ಮುಕ್ತರಾಗಿದ್ದೀವಿ, ಆದ್ರ ದುಷ್ಟ ಚಟಗಳಿಂದ ಯಾವಾಗ ನಾವು ಮುಕ್ತರಾಗ್ತೀವಲ್ಲ ಅವಾಗ ನಮಗೆಲ್ಲ ಸ್ವತಂತ್ರ ಸಿಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಬ್ರಿಟಿಷರೇನೋ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಸಿರಿ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ್ರು, ನಮ್ಮನ್ನು ಇಲ್ಲೇ ಬಿಟ್ಟು ಹೋದ್ರು. ಆದ್ರ ಇವತ್ತಿನ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದ್ರೆ, ಸ್ವತಂತ್ರ ಸಿಕ್ಕದ, ಆದ್ರ ಅನಂತವಾಗಿರ್ತಕ್ಕಂತಹ ದುಷ್ಟ ಗುಣಗಳಿಗೆ ಒಳಗಾಗಿ ಬಿಟ್ಟಿದ್ದಾರೆ. ಆ ಗುಣಗಳು ನಮ್ಮನ್ನ ಆಳ್ವಿಕೆ ಮಾಡ್ಲಕತ್ತಾವ. ಅವು ನಮ್ಮೊಳಗಿರ್ತಕ್ಕಂತಹ ಸಿರಿ ಸಂಪತ್ತು, ಜ್ಞಾನ, ಆರೋಗ್ಯ ಎಲ್ಲವನ್ನು ಕೂಡ ಏನು ಮಾಡಕತ್ತಾವಪ್ಪ ಅಂದ್ರೆ ದೋಚ್ಕೊಂಡು ಹೋಗ್ತಕ್ಕಂಥವು ಆಗ್ತಾ ಇದ್ದಾವ. ಯಾಕಂದ್ರೆ ಭಾರತ ದೇಶವನ್ನ ಸದೃಢ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಯಾರೊಳಗೈತಪ್ಪ ಅಂದ್ರೆ ಅದು ಯುವಕರಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಹಿರಿಯರ ಮಾರ್ಗದರ್ಶನದಿಂದ ಯುವಕರು ಸದೃಢರಾಗುವುದು ಬಹಳ ಮುಖ್ಯ ಆಗ್ತದ. ಹಾಗಾಗಿ ನಮ್ಮ ದೇಶದ ಸ್ವತಂತ್ರ ದಿವಸವನ್ನ ನಾವು ಕೇವಲ ಆಗಸ್ಟ್ 15ಕ್ಕೆ ಆಚರಣೆ ಮಾಡಿ ಒಂದು ಫ್ಲಾಗ್ ಹಾರಿಸಿ ಮನಿ ಮ್ಯಾಗ ಧ್ವಜ ಕಟ್ಟಿ ಫೋಟೋ ತಕ್ಕೊಂಡ ಸ್ಟೇಟಸ್ನಾಗ ಇಟ್ಟು ಬಿಟ್ರ ಸ್ವತಂತ್ರ ಸಿಕ್ತು ಅಂತಲ್ಲ. ನಮ್ಮ ಒಳಗಿರ್ತಕ್ಕಂತಹ ಏನು ನಮ್ಮನ್ನ ಬ್ರಿಟಿಷರು ಆಳಿ ಬಿಟ್ಟು ಹೋದ್ರು, ನಮ್ಮ ಮನಸ್ಸನ್ನ ಆಳ್ತಕ್ಕಂಥವಾಗಿದ್ದಾವಲ್ಲ ದುಷ್ಟ ಚಟಗಳು, ಅದರಿಂದ ದಿನನಿತ್ಯ ನಾವು ಮುಕ್ತರ ಆಗ್ತೀವಂತಕ್ಕಂತಹ ಸಂಕಲ್ಪವನ್ನ ನೀವು ಮನಸ್ಸಿನೊಳಗೆ ಮಾಡ್ಕೊಂಡ್ರೆ ಅದ ನಿಜವಾದಂತಹ ಸ್ವತಂತ್ರ ದಿವಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಾವು ತಿಳಿಬೇಕಾಗ್ತದೆ. ಆ ನಿಟ್ಟಿನೊಳಗ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರ ಈ ದೇಶ ಎಲ್ಲರೂ ಆಶ್ರಯವನ್ನ ಕೊಟ್ಟಿರ್ತಕ್ಕಂತಹ ದೇಶ. ಅದು ಯಾರು ಬರ್ತಾರಲ್ಲ ಅವ್ರನ್ನೆಲ್ಲವನ್ನು ಬನ್ನಿ ಬನ್ನಿ ಅಂತ ಹೇಳಿ ಅಪ್ಪಿಕೊಂಡಿರ್ತಕ್ಕಂತಹ ದೇಶ ಅದು. ಹಾಗಾಗಿ ಆ ದೇಶದ ಆಚಾರ, ವಿಚಾರ, ಸಂಸ್ಕೃತಿಯನ್ನ ಉಳಿಸೋದು ಎಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಬರೀ ಯುವಕರ ಕರ್ತವ್ಯ ಅಷ್ಟೇ ಅಲ್ಲ, ತಾಯಿಯ ಕರ್ತವ್ಯ ಮೊದಲಾಗ್ತದ, ತಂದೆಯ ಕರ್ತವ್ಯ ಮೊದಲಾಗ್ತದ, ನಂತರದಲ್ಲಿ ಯುವಕರ ಕರ್ತವ್ಯ ಆಗ್ತದ. ಆ ನಿಟ್ಟಿನಲ್ಲಿ ತಾಯಂದಿರಾಗಿರ್ಬೋದು, ತಂದೆಗಳಾಗಿರ್ಬೋದು, ಮಕ್ಕಳಿಗೆ ಸರಿಯಾದಂತಹ ಮಾರ್ಗವನ್ನ ತೋರಿಸಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಂದ್ರೆ ನಾವೆಲ್ಲರೂ ಅರಿಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಜೀವನವನ್ನ ನಡೆಸಬೇಕಂತಕ್ಕಂತಹ ಭಾವವನ್ನು ಇಟ್ಕೊಂಡ ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಬೇಕಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ನಡಿಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನನ್ನ ಹುಟ್ಟದ ಹಬ್ಬ ಅಂತ ಎಲ್ಲರೂ ಹೇಳಕತ್ತಾರ. ನನಗೇನು ಅನಿಸಿಲ್ಲ ಅದು. ಹುಟ್ಟು ಹಬ್ಬ ಅನಿವಾರ್ಯ. ಹುಟ್ಟು ಉಚಿತ, ಸಾವು ಉಚಿತ.
ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಏನು ಸಮಯ ಬಂದು ಹೋಗ್ತದಲ್ಲ, ಅದು ಶಾಶ್ವತವಾಗಿ ಉಳಿಯ ಹಾಗೆ ಮಾಡುವುದೇ ನಿಜವಾದ ಹುಟ್ಟುಹಬ್ಬ ಅಂತಕ್ಕಂಥ ಭಾವನೆಯನ್ನು ನಾನು ಹೊಂದಬೇಕಾಗ್ತದೆ. ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಜನ್ಮವನ್ನ ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಆಗೋದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಯಾರು ಇವತ್ತು ಬಹಳಷ್ಟು ಜನ ಫೋನ್ ಕರೆ ಮಾಡಿರ್ಬೋದು, ಮೆಸೇಜ್ ಹಾಕಿರ್ಬೋದು, ಬಂದು ಸನ್ಮಾನವನ್ನ ಮಾಡಿರ್ಬೋದು, ಆಶೀರ್ವಾದವನ್ನ ಪಡೆದಿರ್ಬೋದು, ತಮ್ಮ ಕೈಲಾಗಿರ್ತಕ್ಕಂತಹ ಸೇವೆಯನ್ನ ಸಲ್ಲಿಸಿ ನಮಗೆ ಶುಭವನ್ನ ಕೋರಿರ್ತಕ್ಕಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಆ ರಾಚೋಟೇಶ್ವರ ಮುತ್ತನ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂತಹ ಆಶೀರ್ವಾದ ನುಡಿಗಳನ್ನ ತಮ್ಮೆಲ್ಲರಿಗೂ ಕೂಡ ದಯಪಾಲಿಸ್ತಕ್ಕಂಥವ್ರಾಗ್ತೀವಿ. ಯಾಕಂದ್ರೆ ಹುಟ್ಟು ಯಾರ ಕೈಯಲ್ಲೂ ಇಲ್ಲ, ಸಾವು ಯಾರ ಕೈಯಲ್ಲೂ ಇಲ್ಲ. ಅದು ಬರ್ತದ ಹೋಗ್ತದ, ಕ್ಷಣಿಕ. ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅನಿವಾರ್ಯ. ಯಾರ ಸಂತೋಷಕ್ಕೋಸ್ಕರಪ್ಪ ಅಂದ್ರೆ ನಮ್ಮ ಸಂತೋಷಕ್ಕೋಸ್ಕರ ಅಲ್ಲ, ನಿಮ್ಮೆಲ್ಲರ ಸಂತೋಷಕ್ಕೋಸ್ಕರ ಆಚರಣೆ. ನಾ ಶಾಲಾ ಹಾರ ತಂದಿನ ಸ್ವಾಮಿಗಳು ಹಾಕೊಳ್ಳಿಲ್ಲ ಅಂದ್ರೆ ನಾನ್ ಬೇಜಾರಾಗಂಗಿಲ್ಲ, ನೀವು ಸಿಟ್ಟಾಗ್ತೀರಿ ಅಷ್ಟೇ. ನೀವು ತಂದ್ರೋ ಖುಷಿ, ತರ್ದಿದ್ರೋ ಖುಷಿ. ಆ ಖುಷಿ ಯಾರಿಗೆ ಹಾಕ್ಸ್ಕರ? ನಿಮಗೋಸ್ಕರ, ನಿಮಗೆ ನೋಡೋದಕ್ಕೋಸ್ಕರ ಅಷ್ಟ. ಇಲ್ಲಿ ಸಂತೋಷ ಪಡೋದ ಅಷ್ಟ, ಖುಷಿಯಾಗಿರೋದ ಅಷ್ಟ, ಮನಸ್ಸನ್ನ ಅರಳಿಸೋದಿದ ಅಷ್ಟ. ಹುಟ್ಟು ಹಬ್ಬ ನಮ್ಮನ್ನ ಎಚ್ಚರಿಸ್ತಕ್ಕಂಥದ್ದಾಗ್ತದ. ಸಾವಿನ ಹತ್ತಿರಕ್ಕೆ ನಾವು ಹೋಗಕತ್ತೀವಿ, ಎಚ್ಚರಿಸ್ತದ. ವಯಸ್ಸಿಷ್ಟ ಆಯ್ತು, ಇನ್ನೆಷ್ಟು ದಿವಸ ಇರೋರದೀವಿ ನಾವು. ಅದು ಎಚ್ಚರಿಸ್ತದ, ಬಡದು ಎಚ್ಚರಿಸ್ತದ. ವರ್ಷಕ್ಕೊಮ್ಮೆ ಎಚ್ಚರಿಸ್ತದೆ. ಎಚ್ಚರಿಸ್ಕೋ, 30 ಆಗ್ಯಾವು, 40 ಆಗ್ಯಾವು, ಇನ್ನೆಷ್ಟು ದಿವಸ ನೀ ಇರೋದಿ. ಇರೋದ್ರೊಳಗಾಗಿ ಶರೀರವನ್ನ ಕಾಯಕದಲ್ಲಿ ತುಡಿಸ್ಕೊಂಡು ಧರ್ಮದ ಮಾರ್ಗದಲ್ಲಿ ನಡೆದು ಭಗವಂತನ ಸನ್ನಿಧಿಯನ್ನ ತಲುಪ್ತಕ್ಕಂಥವನ್ನ ಆಗು ಅದಂತ ಹೇಳೋದೇ ಹುಟ್ಟುಹಬ್ಬ ಅಂತ ಹೇಳ್ತಾರೆ. ಹಾಗಾಗಿ ಹುಟ್ಟುಹಬ್ಬ ಅನಿವಾರ್ಯದ, ಆಚರಣೆ ಮಾಡ್ಕೊಳ್ಳೋದು ಅನಿವಾರ್ಯದ. ಆದ್ರೂ ಕೂಡ ಭಕ್ತರ ಪ್ರೀತಿ, ಭಕ್ತರ ಸಂತೋಷಕ್ಕೋಸ್ಕರ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಆಚರಣೆಯಲ್ಲಿ ಭಾಗಿಯಾಗಿದ್ದೀರಿ, ಆ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಇವತ್ತು ಪ್ರವಚನ ಪ್ರಾರಂಭವಾಗಿ ಎಷ್ಟು ದಿವಸ ಆದ್ರೆ? 11 ದಿವಸ ಆಗ್ಯದ. ಇನ್ನು ಬಹಳ ದಿವಸ ಏನು ಉಳಿದಿಲ್ಲ. ಇನ್ನೊಂದು 10-20 ದಿವಸ ಉಳಿದದ್ದು ಅಷ್ಟೇ. ಅಷ್ಟರೊಳಗೆ 1 ತಿಂಗಳ ಶ್ರಾವಣ ಮಾಸವನ್ನ ಪ್ರವಚನ ಕೇಳಿ ಆನಂದವಾಗಿ ಆ ಮನಸ್ಸಿನ ವಿಶಾಲತೆಯನ್ನು ಮಾಡಿಕೊಂಡು ವಿಷಯಗಳ ಅವಲೋಕನವನ್ನು ಮಾಡಿಕೊಂಡು ಸಮಯ ಕಳೆಯೋದು ಬಹಳ ಮುಖ್ಯ ಆಗ್ತದೆ. ಇನ್ನು ಹೋಗೋಲ್ಲ, ಇನ್ನೊಂದು ವಾರ ಹೋಗ್ಲಿ, ಇನ್ನೊಂದು 15 ದಿವಸ ಹೋಗ್ಲಿ, ಹೋಗೋಲ್ಲ ಅಂದ್ರೆ ಹೊಕ್ಕ ಇರ್ತದೆ. ಹಂಗ ಮುಂದಕ್ಕೆ ಅದು ಬರಂಗಿಲ್ಲ. ಶ್ರಾವಣ ಮಾಸ ಮುಂದಿನ ವರ್ಷ ಶ್ರಾವಣ ಬರೋದು. ಈಗ ಕೆಲವ್ರು ಹೇಳ್ತಿರ್ತಾರ ಹೋಗೋಣ ವಾರ, ಇಲ್ಲ ಇನ್ನೊಂದು ದಿವಸ ನಾಳೆ ಬರ್ತಂತ. ನಾಳೆ ಕೇಳ್ರೆ ಇನ್ನೊಂದು ವಾರ ಬಿಡುವ, ಇನ್ನೊಂದು ವಾರ ಬಿಟ್ಟು ಹೋಗೋಣ. ಯಾರು ಬಂದಿರಂಗೇ ಇಲ್ಲ. ಅವ್ರು ಗೊತ್ತಾ ಇಲ್ಲಿ ಎಷ್ಟು ಜನ ಬರ್ತಾರ ಅಂತೇಳಿ. ಅದಕ್ಕೆ ಹೋದ ಸಮಯ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಂತ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದು ಏನದಲ್ಲ, ಅದು ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿ ವಿಷಯಕ್ಕೆ ಹೋಗೋಣ. ಬೇಡ, ವಿಷಯನ ಪ್ರಾರಂಭ ಮಾಡಿಲ್ಲ ಇನ್ನು ಕೂಡ. ನಿಜಗುಣ ಶಿವಯೋಗಿಗಳ ರಚಿಸಲ್ಪಟ್ಟಿರ್ತಕ್ಕಂತಹ ಕೈವಲ್ಯ ಪದ್ಧತಿ ಅಂತಕ್ಕಂತಹ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಇಲ್ಲಿವರೆಗೂ ಕೂಡ ಹಲವಾರು ರೀತಿಯೊಳಗ ನಿಜಗುಣ ಶಿವಯೋಗಿಗಳು ಹೇಳಿರ್ತಕ್ಕಂತಹ ವಿಷಯಗಳನ್ನ ಅವಲೋಕನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮತ್ತಿಗೆ ನಿಲುಕಿದಷ್ಟು ವಿಚಾರಗಳನ್ನ ತಿಳಿತಕ್ಕಂಥವ್ರು ಆಗ್ತಾ ಇದ್ದೀವಿ. ನಿನ್ನೆಯ ದಿವಸ ನಾವೆಲ್ಲರೂ ಕೂಡ ವಿಷಯವನ್ನ ತಿಳ್ಕೊಳ್ತಾ ಬಂದಂಥವ್ರಾದ್ವಿ. ಯಾವ ವಿಷಯಪ್ಪ ಅಂದ್ರ ಯಾವ್ದ್ರಿ? ಜಯಿಸು, ಈಸು, ಕಾಮಾದಿಗಳನ್ನು ಜಯಿಸು ಅಂತಕ್ಕಂತಹ ವಿಚಾರವನ್ನು ನಾವೆಲ್ಲರೂ ಕೂಡ ಅವಲೋಕನವನ್ನು ಮಾಡ್ತಾ ಇದ್ವಿ. ಅಂದ್ರೆ ಯಾವುದನ್ನ ಸಾಧನೆಗೆ ಶತ್ರು ಆಗಿದಲ್ಲ, ಆ ಶತ್ರುವನ್ನ ನೀನು ಜಯಿಸ್ತಕ್ಕಂಥವ್ನು ಆಗಬೇಕು. ಇದೇ ಮನುಷ್ಯ ಜೀವನದ ಕರ್ತವ್ಯ ಆಗಿದೆ.
ನಿನ್ನೊಳಗ ನಿನ್ನ ಮನೆಯ ಒಳಗ ಕಳ್ಳರು ಬಂದ ಕೂತಾರ. ಆ ಕಳ್ಳರನ್ನ ನೀ ಹಿಡಿಬೇಕಾಗ್ಯದ. ಹಿಡಿದು ಅವರನ್ನ ಸದೆ ಬಡಿಬೇಕಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ಆಗಿದೆ. ಹಂಗ ಬಿಟ್ಟಿಪ್ಪ ಅಂದ್ರ ಏನಾಗ್ತದ ಅಂದ್ರ ನಿನ್ನ ಮನೆಯೊಳಗಿರ್ತಕ್ಕಂತಹ ಎಲ್ಲ ಸಿರಿ ಸಂಪದಗಳನ್ನ ಆ ಕಳ್ಳರು ಏನು ಮಾಡ್ತಾರಪ್ಪ ಅಂದ್ರೆ ದೋಚಿಕೊಂಡು ಹೋಗಿ ಬಿಡ್ತಾರ. ಆ ನಿಟ್ಟಿನೊಳಗ ಸಾಧನೆಯನ್ನ ಮಾಡ್ತಕ್ಕಂಥವನು, ಸಾಧನೆ ವಿರುದ್ಧವಾಗಿ ಹೋರಾಡ್ತಕ್ಕಂಥವನು, ಯಾವನ್ನ ಶತ್ರುಗಳದಾವ ಆ ಶತ್ರುಗಳನ್ನ ಜಯಿಸ್ತಕ್ಕಂಥವನಾಗಬೇಕು. ಅವನೇ ನಿಜವಾದಂತಹ ಶೂರ, ಧೀರ ಅಂತ ಕರ್ಕೊಂಡು ಬರ್ತಾರೆ. ನಾವೆಲ್ಲ ನೆನ್ನಿನ ದಿವಸ ಆ ವಿಚಾರವನ್ನು ಅವಲೋಕನ ಮಾಡ್ಕೊಂಡು ಬಂದಂಥವರಾಗಿದ್ದೀವಿ. ಅದೇ ಮುಂದುವರೆದಾಗಿ ಇವತ್ತಿನ ವಿಷಯ ನಿಜಗುಣ ಶಿವೆಯವರು ರಚಿಸಲ್ಪಟ್ಟಿರ್ತಕ್ಕಂತಹ ಗ್ರಂಥದ 3ನೆಯ ಸ್ಥಳದ ನೀತಿ ಕ್ರಿಯಾಸ್ಥಳದ ಪ್ರಥಮ ಪದ್ಯದ ಪ್ರಥಮ ನುಡಿಯ ವಿಷಯವನ್ನ ಇಲ್ಲಿ ಆಧಾರವಾಗಿಟ್ಟುಕೊಂಡು ಮತ್ತಿಗೆ ನಿಲುಕಿದಷ್ಟು ವಿಷಯವನ್ನ ತಿಳಿತಕ್ಕಂಥವರಾಗೋಣ. ಆ ವಿಷಯ ಏನಪ್ಪಾ ಅಂದ್ರ ಇಲ್ಲಿ ಹೇಳ್ತಾರ, ನರಜನ್ಮದ ಇಹದಳು ಮಿಗಿಲು. ನೋಡ್ರಿ ಅಲ್ಲಿಗೆ ದತ್ತು ವಿಚಾರ ಮಾತು. ನರಜನ್ಮದ ಇಹದಳು ಮಿಗಿಲುಂಟೆ ಅಂದ್ರ ಮನುಷ್ಯ ಜನ್ಮಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಜೀವ ಯಾವುದಾದರೂ ಇರಲಿಕ್ಕೆ ಸಾಧ್ಯ ಅದ ಏನು ಅಂತ ಹೇಳ್ತಾರೆ ನಿಜಗುಣರು. ಪ್ರಶ್ನೆಯನ್ನ ಮಾಡಿ ಮತ್ತೆ ಉತ್ತರವನ್ನ ಕೊಡ್ತಾರ, ಇಲ್ಲ ಅಂತ ಹೇಳಿ. ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿ ಒಳಗ ಯಾವ ಜನ್ಮ ಶ್ರೇಷ್ಠ ಅಂತ ನೀವು ಹುಡ್ಕೋತ ಹೋಗಿ ನಿಮಗ ಉತ್ತರ ಸಿಗ್ತದ. ಏನು ಸಿಗ್ತದ? ಯಾವ ಜೀವರಾಶಿಗಳು ಶ್ರೇಷ್ಠ ಅಲ್ಲ, ಕೊನೆ ಗಳಿಗೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಯಾವ ಜನ್ಮ ಅದೆಯಲ್ಲೋ ಅದೇ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಅದ. ಅದು ಯಾವ ಜನ್ಮ ಅಂತ ಅದೇ ಮನುಷ್ಯ ಜನ್ಮ, ಅದೇ ಮನುಷ್ಯ ಜನ್ಮ ಅಂತ ಹೇಳ್ಕೊಂಡು ಬರ್ತಾರ. ಯಾಕ ಮನುಷ್ಯ ಜನ್ಮವೇ ಶ್ರೇಷ್ಠ ಅಂತ ನಾವೆಲ್ಲ ತಿಳಿಬೇಕು. ನಿಮಗೆಲ್ಲರಿಗೂ ಪ್ರಶ್ನೆ ಬರ್ತದ, ಮನುಷ್ಯ ಜನ್ಮವೇ ಯಾಕ ಶ್ರೇಷ್ಠ? ಹಾಗಾದ್ರ ಭಗವಂತ ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದ, ಅವನ ಸಂತೋಷ ಸಿಗಲೇ ಇಲ್ಲ. ಪಶು ಪಕ್ಷಿ ಪ್ರಾಣಿಗಳು ಜಲಚರಗಳು ಗಿಡ ಮರ ಎಲ್ಲವನ್ನ ಸೃಷ್ಟಿ ಮಾಡಿದ ಭಗವಂತ. ಸೃಷ್ಟಿ ಮಾಡಿದ ಮ್ಯಾಗ ಇವ್ಯಾವುದಕ್ಕೂ ಕೂಡ ನನ್ನನ್ನ ಅರಿಯುವ ಶಕ್ತಿನೇ ಇಲ್ಲ ಅಂತೇಳಿ ಬಹಳಷ್ಟು ದುಃಖವನ್ನ ಪಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಭಗವಂತ. ನನ್ನನ್ನ ಅರಿಯುವ ಜೀವಿಯನ್ನ ನಾನು ಸೃಷ್ಟಿ ಮಾಡಬೇಕು ಅನ್ಕೊಂಡ ಕೊನೆ ಗಳಿಗೆಯಲ್ಲಿ ಸೃಷ್ಟಿ ಆಗಿರ್ತಕ್ಕಂತಹ ಜೀವಿಯೇ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಜೋರಾಗಿ ಹೊಡಿಲಿ. ಅದಕ್ಕ ನಾವು ಮನುಷ್ಯರಾಗಿ ಜನ್ಮವನ್ನ ತಾಳಿ ಬಂದಿವಿ ಅಂದ್ರೆ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥವ್ರಾಗಬೇಕು. ಮತ್ತೆ ಬರ್ತದಂತ ತಿಳಿದ್ರೆ ನೀವು ತಿಳ್ಕೊಂಡಿರ್ಬೇಕು, ನಿಮ್ಮ ತಲೆಯಾಗಿರ್ಬೇಕದ. ಈಗ ಆದ್ರ ಹಾಕದ ಹೋದ್ರ ಹೊಕ್ಕದ ಮತ್ತೆ ಬರತ್ತಲ್ಲ, ನಾ ಈ ಮನೆಗೆ ಅನ್ಕೊಂಡು ನಿಮ್ ತಲೆಯಾಗಿರ್ಬೇಕು. ಅದನ್ನ ತೆಗೀರಿ ನೀವು ಮೊದಲು. ಈ ಸಲ ಏನು ಮಾಡಕ್ಕಾಗಿಲ್ಲ, ಬಾಳ ಆಸ್ತಿ ಮಾಡಕ್ಕಾಗಿಲ್ಲ, ಬಾಳ ಬಂಗಾರ ಹಾಕೊಳಕ್ಕಾಗಿಲ್ಲ, ಮುಂದಿನ ಜನ್ಮದಾಗ ಹಾಕೊಳ್ಳೋ ಭಾವನೆ ನಿಮ್ಮ ತಲೆಯಾಗಿರ್ಬೇಕ. ಅದನ್ನ ತೆಗೆದೋಗಿರಿ ಅಂತ ಹೇಳ್ತಾರ ಅವರು. ಯಾಕ? ಈಗ ಬಂದಿರ್ತಕ್ಕಂತಹ ಜನ್ಮ ಮತ್ತ ಮುಂದೆ ಬರ್ತದಂತ ನಿನ್ ತಲೆಯಾಗಿತ್ತಂದ್ರೆ ಅದು ಸುಳ್ಳದ. ಇದು ಮತ್ತೆ ಮುಂದೆ ಯಾವ ಜನ್ಮವಾಗಿ ಸೃಷ್ಟಿ ಆಗ್ತದ ಅನ್ನೋದು ಗೊತ್ತಿಲ್ಲ. ಅದು ಹುಳ ಆಗಿರಬಹುದು, ಪಶು ಆಗಿರಬಹುದು, ಜಲಚರ ಪ್ರಾಣಿಗಳಾಗಿರ್ಬಹುದು, ಗಿಡ ಮರಗಳಾಗಿರ್ಬಹುದು. ನೀ ಯಾವ ಜನ್ಮವನ್ನು ತಾಳಿ ಬರ್ತಿ ಅನ್ನೋದು ನಿನಗೆ ಗೊತ್ತಿಲ್ಲ. ಈ ಪುಣ್ಯದ ಪ್ರತಿಫಲವಾಗಿ ನೀ ಇವತ್ತು ಮನುಷ್ಯ ಜನ್ಮವನ್ನ ತಾಳಿ ಬಂದಿ. ಆ ತಾಳಿ ಬಂದ ಮ್ಯಾಗ ಆ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥವನಾಗಬೇಕು ಅಂತ ಹೇಳ್ತಾರೆ. ಸುಮ ನೀ ಏನೇನೋ ಮಾಡಿ ವ್ಯರ್ಥವಾಗಿ ಸಮಯವನ್ನ ಕಳೆದು
ಭಗವಂತನ ಪ್ರಾರ್ಥನೆಯನ್ನ ಬಿಟ್ಟು ಏನೇನೋ ಅಡ್ಡ ದಾರಿಗಳನ್ನು ಹಿಡಿದು ಜೀವನವನ್ನ ಹಾಳು ಮಾಡ್ಕೊಂಡು ಹಾದಿ ಅಂದ್ರ ಮತ್ತೆ ಈ ಜೀವನದಿಂದ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ನರ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಯಾವ್ದಾದ್ರು ಐತೇನೋ ಇಲ್ಲ, ಮನುಷ್ಯ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಯಾಕೆ ಶ್ರೇಷ್ಠ ಅಂದ್ರ ಈ ಶರೀರ ಧಾರಣೆಯಿಂದಲೇ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯದ. ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೂ ಈ ಶರೀರದಿಂದಲದ, ಪುಣ್ಯ ಕಾರ್ಯಗಳನ್ನು ಮಾಡ್ಲಿಕ್ಕೂ ಕೂಡ ಈ ಶರೀರವೇ ಕಾರಣ ಆಗ್ಯದ. ಮುಕ್ತಿಯನ್ನ ಪಡಿಲಿಕ್ಕೂ ಶರೀರವೇ ಕಾರಣದ. ಮತ್ತೆ ಈ ಜನ್ಮವನ್ನ ತಾಳಿ ಬರ್ಲಿಕ್ಕೂ ಕೂಡ ಈ ಶರೀರವೇ ಕಾರಣ ಆಗ್ಯದ. ಹಾಗಾಗಿ ಈ ಜನ್ಮವನ್ನ ನೀ ಸಫಲತೆಯನ್ನ ಮಾಡಿಕೊಳ್ಬೇಕಾಗಿರೋದು ಬಹಳ ಮುಖ್ಯ ಅದ. ಪುಣ್ಯ ಕಾರ್ಯ, ದಾನ, ಧರ್ಮ, ಪರೋಪಕಾರ, ಯೋಗ ಇವೆಲ್ಲವನ್ನು ಮಾಡ್ಲಿಕ್ಕೆ ಈ ಶರೀರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದ. ಈ ಶರೀರ ಇರ್ಲಿಲ್ಲ ಅಂದ್ರೆ ಪಶು ಪಕ್ಷಿಗಳಾಗಿದ್ರೆ ಏನ್ ದಾನ ಮಾಡ್ತಿದ್ರಿ, ಏನು ಧರ್ಮ ಮಾಡ್ತಿದ್ರಿ, ಯಾವ ದೇವರನ್ನ ಕುರಿತು ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ನಿಮಗೆ ಹೇಳಿ ನೋಡೋಣ. ಇವಾಗ ಎಲ್ಲಾ ದೇವರಿಗೆ ಹೋಗಿ ಬರ್ತೀರಿ, ಕೈ ಮುಗಿದು ಬರ್ತೀರಿ, ಬಹಳ ಹರಕೆ ಹೊತ್ಕೊಂಡು ಬರ್ತೀರಿ. ಯಾವ್ದ್ರಿಂದ ಅದು? ಈ ಶರೀರ ಕೊಟ್ಟಾಗ ಇಷ್ಟು ದೊಡ್ಡದು. ಆ ಶರೀರ ಕೊಟ್ಟ ಮೇಲೆ ಅದ್ರೊಳಗೆ ಏನೇನೋ ಕೊಡಬೇಕು ಎಲ್ಲ ಕೊಟ್ಟು ಕಳಿಸಂಗಿಲ್ಲ. ಅದರಿಂದಲೇ ಮಾತ್ರ ಇದು ಸಾಧ್ಯ. ಇನ್ನು ಬೇರೆ ಯಾವುದರಿಂದಲೂ ಕೂಡ ಇದು ಸಾಧ್ಯ ಆಗ್ಲಿಕ್ಕೆ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂತಹ ವರ ಪಡಿಬೇಕು ಅಂದ್ರೆ ಏನು ಮಾಡಬೇಕು? ಇಷ್ಟ ದೇವರನ್ನ ಕುರಿತು ತಪಸ್ಸು ಮಾಡಬೇಕು. ತಪಸ್ಸು ಮಾಡಬೇಕಾದ್ರೆ ಏನು ಬೇಕು? ಶರೀರ ಬೇಕು, ಈ ಮನುಷ್ಯ ಜನ್ಮ ಬೇಕು. ಅವಾಗ ನಿಮಗೆ ಬೇಕಾಗಿರ್ತಕ್ಕಂತಹ ಇಷ್ಟದ ದೇವತೆಗಳನ್ನ ಕುರಿತು ತಪಸ್ಸನ್ನ ಮಾಡಿ ವರವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದ. ನಮಗೆ ಭೋಗ ಭಾಗ್ಯಗಳು ಬೇಕು, ಸಿರಿ ಸಂಪದಗಳು ಬೇಕು, ಮಕ್ಕಳು ಬೇಕು, ಏನೆಲ್ಲ ಬೇಕು ಅಂತಕ್ಕಂತಹ ಭಾವ ಐತಲ್ಲ, ಇದನ್ನೆಲ್ಲವನ್ನು ಕೂಡ ನಾವು ಪಡೆದುಕೊಳ್ಳಲಿಕ್ಕೆ ಯಾವುದರಿಂದ ಆಗ್ತದೆ? ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಇನ್ನು ಯಾವುದರಿಂದಲೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಗತ್ತಿನೊಳಗ ಎಲ್ಲ ಜೀವರಾಶಿಯೊಳಗೂ ಕೂಡ ಮನುಷ್ಯ ಜನ್ಮವೇ ಶ್ರೇಷ್ಠ. ಆ ಶ್ರೇಷ್ಠವಾಗಿರ್ತಕ್ಕಂತಹ ಮನುಷ್ಯ ಜನ್ಮವನ್ನ ಹಾಳ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದ್ರು. ಹಾಳು ಮಾಡ್ಕೊಳ್ಬೇಡ್ರಪ್ಪ, ಏನೇನೋ ಮಾಡಕ್ ಹೋಗಿ ಬಹಳ ದುಶ್ಚಟಗಳನ್ನ ಮಾಡಿ ಹಾಳು ಮಾಡ್ಕೊಳ್ಬೇಡ್ರಿ. ದುಷ್ಟ ಕಾರ್ಯಗಳನ್ನ ನೋಡಿ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೆಂಗೆಂಗೋ ಬದುಕಿ ಜೀವನವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಮತ್ತೆ ಬರಂಗಿಲ್ಲ, ತಿಳ್ಕೊಳೋ ಹುಚ್ಚುಕೊಡ್ರಿ ಅಂತ ಹೇಳ್ತಾರೆ. ನೀನು ಬರ್ತೈತೆ ಅಂತೇಳಿ ನಿನ್ ತಲೆಯಾಗಿತ್ತಿತ್ತಂದ್ರ ಅದು ನಿನ್ ದಡ್ಡತನ, ನಿನ್ನ ಮೂರ್ಖತನ. ಅದು ಈ ಸಿಕ್ಕ ಸಮಯವನ್ನ ಸರಿಯಾಗಿ ಬದಲಿಸ್ಕೊರಿ. ಹಿಂಗ ಹೇಳ್ತಿಲ್ಲ, ಆಕಳ 5 ಲೀಟರ್ ಹಾಲು ಹಿಂಡಾಕತ್ತಿತ್ತಂದ್ರೆ ಈಗ ಪ್ರಮಾಣ ಹಿಡ್ಕೊರಿ, ಮುಂದೆ ಅದು ಹೇಳ್ತದೋ ಇಲ್ವೋ ಅಂತ ನೋಡ್ರ. ಈಗ ಹಾಲು ಹಿಂಡಾಕತ್ತೈತಿ ಬಾಳ ಹಿಡ್ಕೊಂಡ್ ಬಿಡ್ರಿ, ಮುಂದೆ ಹಾದಂಗ ಅದು ಕಮ್ಮಿನ ಮಾಡ್ಬಿಡ್ತದ ಅಂತ ಹೆಂಗ್ ಅಂತೀರಿ? ಹೆಂಗ್ ಹಿಂಡಿ ಹಾಲು ಹೆಚ್ಚು ಮಾಡ್ತೀರಿ? ಹಂಗ ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಕೂಡ ಬಂದದ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು, ಉಪಯೋಗ ತಗೋಬೇಕದ್ರಿಂದ. ಏನು ಉಪಯೋಗ ತಗೋಬೇಕು? ಧರ್ಮ ಮಾಡೋದನ್ನು ಉಪಯೋಗ ತಗೋಬೇಕು, ದಾನ ಮಾಡೋದು ಉಪಯೋಗ ತಗೋಬೇಕು, ಶಾಸ್ತ್ರ ಕೇಳೋದು ಉಪಯೋಗ ತಗೋಬೇಕು. ಕೈಲಾದ ಮಟ್ಟಿಗೆ ನಾನು ಭಗವಂತನನ್ನ ಪ್ರಾರ್ಥನೆಯಲ್ಲಿ ತೊಡಗಿಸ್ತಕ್ಕಂಥದಕ್ಕೆ ಉಪಯೋಗ ತಗೋಬೇಕು. ಇಲ್ಲ ಸುಮ ಹೋಗ್ತದ. ಒಬ್ಬ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ ನಿಮಗೆ, ಬಹಳ ಸಮಯ ಆಗ್ತದೆ. ಈ ವಿಷಯ ಬಹಳ ಐತಿ, ಇನ್ನೂ ಹೇಳ್ಕೊತ ಅಂದ್ರೆ ನಾಡಿಗೆ ಸ್ವಲ್ಪ ಅವಲೋಕನ ಮಾಡೋಣ. ಒಬ್ಬ ರಾಜ ಇದ್ದ. ಆ ರಾಜ ವಿದ್ದಕ್ಕಂತ ಹೋಗಿದ್ದ ಕಾಡಿನೊಳಗ. ವಿದ್ದಕ್ಕಂತ ಹೋದಾಗ ಆ ರಾಜನಿಗೆ ಕಾಡಿನ ಮಧ್ಯದೊಳಗ ದಾರಿ ತಪ್ಪಿ ಬಿಡ್ತದ. ದಾರಿ ತಪ್ಪಿ ಬೇರೆ ದಾರಿಯೊಳಗ ಕಾಡಿನೊಳಗ ಸುತ್ತಾಡ್ತಿರ್ತಾನ. ಅಲ್ಲೊಬ್ಬ ಮನುಷ್ಯ ಇರ್ತಾನ. ಆ ಮನುಷ್ಯ ಏನು ಮಾಡ್ತಿರ್ತಾನಪ್ಪ ಅಂದ್ರ, ಕಾಡಿನಲ್ಲಿ ಇರ್ತಕ್ಕಂತಹ ಎಲ್ಲ ಮರಗಳನ್ನ ಕಡಿದು ಅದನ್ನ ಸುಟ್ಟು ಇದ್ದಲನ್ನಾಗಿ ಮಾಡಿ ಮಾರ್ಕೊಂಡು ಜೀವನವನ್ನ ನಡೆಸ್ತಿರ್ತಾನ.
ಆ ಒಬ್ಬ ಮನುಷ್ಯ ರಾಜ ದಾರಿ ತಪ್ಪಿ ಬಂದಿದ್ದ. ಇವನ ಕಣ್ಣಿಗೆ ಆ ವ್ಯಕ್ತಿ ಬೀಳ್ತಾನ. ರಾಜ ಅನ್ಕೋತಾನೆ ಯಾರೋ ಒಬ್ಬ ವ್ಯಕ್ತಿ ಅದಾನಪ್ಪ ಇಲ್ಲಿ ನನ್ನ ಆಶ್ರಯಕ್ಕೆ ಸಿಕ್ಕ ಅಂತ ಬಹಳ ಸಂತೋಷ ಆಗ್ತದೆ. ಅವನ ಅತ್ತೆಗೆ ಹೋಗ್ತಾನ, ನಾ ಇಂಥ ಒಬ್ಬ ದೇಶದ ರಾಜ ಆದನು, ನಾನು ದಾರಿ ತಪ್ಪಿಲಿ ಬಂದವನು, ಸಮಯ ಕತ್ಲಾಗ್ತದ, ರಾತ್ರಿ ಆಗ್ತಾ ಬರ್ತಾ ಇದೆ, ಅರಮನೆಗೆ ಹೋಗೋದು ಬಹಳ ತಡ ಆಗ್ತದ, ಕಾಡಿನೊಳಗ ಅನ್ಯ ಜಾತಿಯ ಮೃಗಗಳು ಬಹಳಷ್ಟು ಅದಾವ, ನನಗೆ ಇವತ್ತು ನೀ ಆಶ್ರಯ ಕೊಡಪ್ಪ ಅಂತ ಕೇಳ್ತಾನ ರಾಜ. ಅವ ಆಯ್ತು ಅಂತ ಹೇಳಿ ರಾಜನಿಗೆ ತನ್ನ ಗುಡಿಸಲಿನೊಳಗ ಆಶ್ರಯನ ಕೊಟ್ಟು ಅವತ್ತ ಏನ ಭೋಜನವನ್ನ ಮಾಡಿದ್ದ ಅದನ್ನ ರಾಜನಿಗೂ ಕೊಟ್ಟು ರಾಜನಿಗೆ ಅವತ್ತೊಂದು ರಾತ್ರಿ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನ. ಅವಕಾಶ ಮಾಡಿಕೊಟ್ಟ ಬೆಳಗಿನ ಜಾವ ರಾಜ ಹೊರಡ್ಲಿಕ್ಕೆ ಸಿದ್ಧನಾದ. ಅವನಿಗೆ ಹೇಳ್ತಾನ, ಆ ವ್ಯಕ್ತಿಗೆ, ಕಾಡಿನೊಳಗಿದ್ದಂತಹ ವ್ಯಕ್ತಿಗೆ, ಮುಂದಿನ ಸಮಯದೊಳಗ ನಿನ್ನ ಜೀವನಕ್ಕ ಏನಾದ್ರೂ ತೊಂದರೆ ಆಯ್ತು ಅಂದ್ರ, ಬದುಕಲಿಕ್ಕೆ ಏನಾದ್ರೂ ತೊಂದರೆ ಆಯ್ತು ಅಂದ್ರ ನನ್ನ ರಾಜ್ಯಕ್ಕೆ ನೀ ಬಾ, ನಿನಗೆ ನಾ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನು ಪತ್ತ ಕೊಟ್ಟು ಹೋಗ್ತಾನ. ಪತ್ತ ಬರ್ತದೆ ನೋಡಿ, ಪತ್ತ ಕೊಟ್ಟು ಹೋದ. ಆಯ್ತು ಅಂತೇಳಿ ಅವನು ಇಸ್ಕೊಂಡ. ರಾಜ ರಾಜ್ಯಕ್ಕೆ ಹೋದ. ಹಿಂಗ ಅವನ ಕಾಯಕ ನಡೆದಿತ್ತು. ಗಿಡ ಕಡಿದು, ಸುಡುವುದು, ಎದ್ದನ್ನ ಮಾರುವುದು, ಹಿಂಗ ಮಾಡ್ಕೋತ ಹೋಗಿ ತನ್ನ ಆದಿನದಲ್ಲಿದ್ದಂತಹ ಎಲ್ಲ ಕಾಡು ಖಾಲಿ ಆಯ್ತು, ಬರೆದಾಯ್ತು, ಎಲ್ಲ ಕಟ್ಟಿಗೆ ಹಾದು. ದಿನ ಸುಟ್ಟು ರೈಲು ಹಿಡಿತಾವ ನೀವು. ಎಲ್ಲ ಖಾಲಿ ಆಯ್ತು. ಜೀವನ ಉಪಾಯ ಬಹಳ ಕಷ್ಟ ಆಯ್ತು. ಅವಾಗ ನೆನಪಾಯ್ತು ಅವಂಗ ರಾಜ ಅಂದ. ರಾಜ ಹೇಳಿದ್ದ ಸಹಾಯ ಮಾಡ್ತಾನ ಅಂತ ಹೇಳಿ. ರಾಜನಂತೆ ಹೋಗೋಣ ಅಂತ ಹೇಳಿ ರಾಜನ ಅರಮನೆಗೆ ಹೋದ. ಅರಮನೆಗೆ ಹೋಗಿ ರಾಜನನ್ನ ಕೇಳ್ತಾನ, ರಾಜನ ನಾನು ನಿಮಗ ಅವತ್ತೊಂದಷ್ಟು ಗುಡಲ್ದಾಗ ಆಶ್ರಯ ಕೊಟ್ಟಿದ್ದ, ನನ್ನ ನೆನಪೈತೇನ್ರಿ ನಿಮಗ ಅಂದ. ಓಹೋ, ನೆನಪಾತಪ್ಪ ಈಗ. ಅದಕ್ಕೆ ಅವಾಗ ರಾಜ ಆತನ, ಏನಾತಪ್ಪ ಇಲ್ಲಿ ತನಕ ಬಂದಿಲ್ಲ ಯಾಕ ಅಂದ. ನನ್ನ ಕಾಡೆಲ್ಲ ಖಾಲಿ ಆಗ್ತದೆ, ಜೀವನಕ್ಕೆ ಉಪಾಯಕ್ಕೆ ರೊಕ್ಕ ಇಲ್ಲ, ಏನಿಲ್ಲ, ಬಹಳ ಕಷ್ಟ ಆಗ್ಯದ ಅಂತಂದ. ಅವಾಗ ರಾಜ ಏನು ಮಾಡಿದ, ಅವನ ಕಷ್ಟವನ್ನೆಲ್ಲ ಕೇಳಿ ತನ್ನ ಪ್ರಾಂತ್ಯದಿಂದ ಇದ್ದಂತಹ ಒಂದು ಕಾಡಿನಿಂದ ಕೂಡಿರ್ತಕ್ಕಂಥ ದೊಡ್ಡ ಬೆಟ್ಟವನ್ನ ಅವನಿಗೆ ಕೊಟ್ಟು ಬಿಡ್ತಾನ. ನೀ ಇದನ್ನ ತಗೋ, ಇದನ್ನ ಮಾರ್ಕೊಂಡು ನೀನು ಸಂತೋಷವಾಗಿ ಬದುಕು ಅಂತ ಹೇಳಿ ರಾಜ ಆ ಕಾಡನ್ನ ಕೊಟ್ಟು ಬಿಡ್ತಾನ. ನಿಮ್ಗೆ ಸಂತೋಷವಾಯ್ತು. ಆ ಕಾಡನ್ನ ತಗೊಂಡ ಮತ್ತು ತನ್ನ ಕೆಲಸವನ್ನ ಪ್ರಾರಂಭ ಮಾಡಿದ. ಕಡಿಯುದು, ಸುಡುದು, ಹೋಗಿ ಮಾರುದು. ಹಿಂಗ ಮಾರ್ಕೋತ ಹೋದ. ಅದು ಕಾಡು ಖಾಲಿಯಾಗಕ ಬಂತು. ಅವಾಗ ರಾಜ ಏನ್ ಮಾಡಿದಪ್ಪ ಅಂದ್ರ, ನಾ ಇಂಥವಂಗ ನಾನು ಕಾಡು ಕೊಟ್ಟಿದ್ನಿ, ಇವ ಬಡತನದಲ್ಲಿ ಬಾಳ ಇದ್ದ, ನಾ ಕೊಟ್ಟ ಮೇಲೆ ಆದ್ರೂ ಶ್ರೀಮಂತ ಆಗ್ಯಾನ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಹೋದ ರಾಜ. ಅವನ ಹೋಗಿ ನೋಡ್ತಾನ, ಕಾಡೆಲ್ಲ ಬರಿದಾಗಿತ್ತು. ಇವ ಮಾತ್ರ ಇನ್ನು ಗುಡ್ಸಲ್ದಾಗ ಇದ್ದ. ರಾಜ ಹೋಗಿ ಕೇಳ್ತಾನ, ಯಾಕೋತಮ್ಮ ಇನ್ನು ಹಿಂಗ್ ಗುಡ್ಸಲ್ದಾಗ ಅದೆಯಲ್ಲ ನೀನು ಅಂತ. ಏನ್ ಮಾಡಿದ್ರೆ ರಾಜರ, ಮಾರದಿಂದ ಬಂದಂತಹ ದುಡ್ಡಿನ್ಯಾಗ ಒಂದ್ ಹೊತ್ತು ಊಟ ಆಗೋದು ಬಹಳ ಕಷ್ಟದರಿ, ಇನ್ನು ಮನಿ ಮಠ ಹೆಂಡ್ರು ಮಕ್ಕಳು ಎಲ್ರಿ ಅಂತವ. ಅವಾಗ ರಾಜ ಅಂದ, ನೀ ಎಂತ ಹುಚ್ಚಲಿಯೋ ಮರಯ್ಯ, ನೀ ಎಂತ ಹುಚ್ಚಲಿ ಅಂತ. ನಾ ನಿನಗೆ ಕೊಟ್ಟದ್ದು ಅಂತ ಇಂಥ ಮರಗಳಲ್ಲ. ಆ ಕಾಡು ಐತಲ್ಲ, ಅದು ಎಂತ ಗಿಡಗಳಿಂದ ಕೂಡಿದ ಕಾಡಿತ್ತಂದ್ರ ಶ್ರೀಗಂಧದ ಮರಗಳಿಂದ ಕೂಡಿದಂತಹ ಕಾಡಿತ್ತು. ಆ ಕಾಡಿನಲ್ಲಿರ್ತಕ್ಕಂತಹ ಆ ಮರಗಳನ್ನು ನೀ ಮಾರಿ ತಂದಿದ್ದಂತಹ ಸಂಪತ್ತಿನೊಳಗೆ ಇವತ್ತು ನೀ ದೊಡ್ಡವಾಗಬಹುದಾಗಿತ್ತಲ್ಲ ಅಂತ ಕೇಳಿದ. ಅವತ್ತವಾಗ ಅದು ಹೆಂಗ್ರಿ ಅಂದವ, ನಾ ಮಾಡೋ ಕೆಲಸನ ಮಾಡಕತ್ತದನು, ಎಟ್ಟ ಕೊಡ್ತಿದ್ರೆ ಅಟ್ಟ ಕೊಡಕತ್ತಾರು. ಅವಂದ ನೀ ಹೆಂಗ್ ಮಾರಿದಿ ಅಂತ ಕಳೆದ್ರಿ ಎಲ್ಲಾ ಸುಟ್ನಿ, ಈ ತಟ್ಟ ಹೋಯ್ತಲ್ಲ ಆ ತಟ್ಟ ಮಾರ್ಕೊಂಡು ಬಂದೆ ಅಂದ. ನೀ ಹುಚ್ಚದೇವ ಮಾರಿ, ನಿನಗೆ ಹೋಗಿ ನಾ ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಅರಣ್ಯ ಕೊಟ್ಟನಲ್ಲ,
ಅದು ಶ್ರೀಗಂಧದಿಂದ ತುಂಬಿರ್ತಕ್ಕಂತಹ ಒಂದು ಬೆಟ್ಟ. ತಗೋ, ಇದನ್ನ ಹೋಗು ತಗೊಂಡು ಹೋಗಿ ಮಾರ್ಕೊಂಡು ಬಾ ಅಂದ. ಒಂದು ಕಟ್ಟಿಗೆ ಕೊಟ್ಟ ಅವನ ಕೈಯಾಗ ಶ್ರೀಗಂಧದವರು. ಅದನ್ನ ಮಾರ್ಕೊಂಡು ಬಂದ. ಮಾರಕ್ ಹೋದವ, ಅವ್ ತಗೊಂಡಲ್ಲ, ಅವ ಒಂದು 1000 ರೂಪಾಯಿ ಕೊಟ್ಟಂತ ಅವ್ ಒಂದ ಸಲ. ಅವ್ನ್ ಬಹಳ ಖುಷಿ ಆತದ. ಬರೇ ಒಣ ಕಟ್ಟಿಗೆ ಮಾರಿದಕ್ಕೆ ಇಷ್ಟು ಕೊಟ್ರು, ನಾ ಸುಟ್ಟ ಕಟ್ಟಿಗೆ ಮಾರಿದಿನ ರೊಕ್ಕನ ಕೊಟ್ಟಿಲ್ಲ ಅಂತ ಬೇಕೋತ ಬಂದಂತ. ರಾಜನತೆಗೆ ಬಂದು ಹೇಳಿದಂತ ರಾಜಾಗ, ಬರೇ ಒಂದು ಕಟ್ಟಿಗೆ ಮಾರಿದಕ್ಕೆ ಇಷ್ಟು ರೊಕ್ಕ ಬತ್ರಿ, ಇಷ್ಟು ದಿವಸ ಅವ್ನು ಕೊಡಲಿಲ್ಲ ನನಗ ಅಂದಂತ. ಅವಾಗ ರಾಜ ಬೇದತ್ತ, ನೀನು ಅಜ್ಞಾನ ಅದಿ, ಅಜ್ಞಾನದಿಂದ ನಿನ್ನ ಮನಸ್ಸು ವಿಚಲಿತಾಗ್ಯದ. ಜ್ಞಾನವನ್ನ ಅರ್ತಿದ್ದಿ ಅಂದ್ರ ನೀನು ಇಷ್ಟೊತ್ತಿಗೆ ದೊಡ್ಡ ಶ್ರೀಮಂತ ಆಗ್ತಿದ್ದಿ. ಅದ್ರ ಸದುಪಯೋಗ ಮಾಡ್ಕೊಳಕ ಬಂದಿಲ್ಲ ನೀ, ಅದಕ್ಕೆ ಇನ್ನೂ ಇಲ್ಲೇ ಕೂತಿ ಅಂದತ್ತ ರಾಜ. ಅವನ ಆ ಶ್ರೀಗಂಧ ಕಟ್ಟಿಗೆಯನ್ನ ತಗೊಂಡು ಅದರ ಸದುಪಯೋಗ ಮಾಡ್ಕೊಂಡಿದ್ದ ಅಂದ್ರೆ ದೊಡ್ಡ ಶ್ರೀಮಂತ ಆಗ್ತಿದ್ದ. ಆದ್ರೆ ಅವನ ಜ್ಞಾನದ ಅರಿವಿಲ್ಲ. ಆ ಅರಿವಿಲ್ಲದಿಂದ ಶ್ರೀಗಂಧ ಕಟ್ಟಿಗೆಯನ್ನ ಸುಟ್ಟು ಇಡ್ಲಿಯನ್ನಾಗಿ ಮಾರಿದ. ಹಂಗ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಒಂದು ಶ್ರೀಗಂಧದ ಗಿಡ ಇದ್ದಂಗದ. ಅದನ್ನ ತಿಳ್ಕೊಂಡು ನಾವು ಸಫಲತೆ ಮಾಡ್ಕೊಂಡು ಅದನ್ನ ಬೆಳೀತಕ್ಕಂಥವ್ರಾಗಬೇಕು. ಅದೇ ನಿಜವಾದ ಜೀವನ ಅಂತ ಹೇಳ್ಕೊಂಡು ಬರ್ತಾರೆ. ಇದು ಶ್ರೀಗಂಧದ ಗಿಡ ಅದ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರಿ ಅಂದ್ರೆ ಎಷ್ಟು ಶ್ರೀಮಂತರಾಗ್ತೀರಿ ಹೇಳಿ ನೀವು. ಅದನ್ನ ಸರಿಯಾಗಿ ಬೆಳೆಸಿ ತಿಕ್ಕಿ ತಿಕ್ಕಿ ಸವಿಸಿದ್ರೆ ಎಷ್ಟು ಸುವಾಸನೆ ಬರ್ತದೆ. ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂತಹ ಜೀವವನ್ನ ಭಗವಂತ ನಮಗೆ ಕೊಟ್ಟಾನ. ಆ ಕೊಟ್ಟಂತಹ ಜೀವನವನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೋದು ಕಳಿಬೇಕು. ಅದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನೊಳಗ ಈ ಜೀವವನ್ನ ಸದ್ಬಳಕೆ ಮಾಡ್ತೀವಿ. ಈ ಜೀವದಿಂದ ಏನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ. ಬ್ರಹ್ಮ, ವಿಷ್ಣು, ಮಹೇಶ್ವರ ಏನು ಬೇಕಾದ್ರೂ ಆಗ್ಬಹುದು. ಹಂಗೆ ಏನು ಬೇಕಾದ್ರೂ ಮಾಡಬಹುದು. ಕೆಟ್ಟವರು ಹಾಕಿರಿ, ಬಡಿಸ್ಕೊಳ್ಳೋರು ಹಾಕಿರಿ, ಹೊಡೆಸ್ಕೊಳ್ಳೋರು ಹಾಕಿರಿ, ಬೈಸ್ಕೊಳ್ಳೋರು ಹಾಕಿರಿ. ಯಾವುದರಿಂದ? ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳದೆ ಹೋದ್ರಿ ಅಂತ. ಸದ್ಬಳಕೆ ಮಾಡ್ಕೊಂಡ್ರಿ ಅಂದ್ರೆ ಜ್ಞಾನಿಗಳು ಆಗ್ತೀರಿ, ತಪಸ್ವಿಗಳು ಆಗ್ತೀರಿ, ಋಷಿ ಮುನಿಗಳು ಆಗ್ತೀರಿ, ಶ್ರೀಮಂತರು ಆಗ್ತೀರಿ. ಜ್ಞಾನಿಗಳ ವೈಭೋಗವನ್ನು ನಿಮಗೆ ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿ ಒಳಗ ಶ್ರೇಷ್ಠವಾಗಿರ್ತಕ್ಕಂತಹ ಜೀವ ಅದು ಮನುಷ್ಯ ಜನ್ಮ ಅದ. ಆ ಮನುಷ್ಯ ಜನ್ಮಕ್ಕ ಅರಿಯುವ ಶಕ್ತಿ ಅದ, ತಿಳಿಯುವ ಜ್ಞಾನ ಅದ, ತಿಳಿದದನ್ನ ಹೇಳುವ ಜ್ಞಾನವೂ ಕೂಡ ಅದ. ಅದಕ್ಕೆ ಜಾಗೃತ, ಸ್ವಪ್ನ, ಸುಸುಪ್ತಿ ಅಂತಕ್ಕಂತಹ 3 ವ್ಯವಸ್ಥೆಗಳದಾವು. ಆ 3 ವ್ಯವಸ್ಥೆಗಳನ್ನ ಹೊಂದಿರತಕ್ಕಂತಹ ಏಕೈಕ ಜೀವಿ ಯಾವ್ದಾದ್ರು ಇದ್ರೆ ಅದು ಮನುಷ್ಯ ಜೀವಿ ಮಾತ್ರ ಹೊಂದಿರುವಂತ, ಇನ್ನು ಯಾವ ಜೀವಿಗಳು ಹೊಂದಿಲ್ಲ ಅಂತ ಹೇಳ್ತಾರೆ. ದೇವರು ಕೂಡ ಈ 3 ಜಾಗೃತ ವ್ಯವಸ್ಥೆಯನ್ನು ಹೊಂದಿಲ್ಲ. ದೇವರಿಗೆ ವ್ಯವಸ್ಥೆ ಇರೋದು ಒಂದ ಜಾಗೃತ. ಅವ್ರು ಯಾವಾಗ್ಲೂ ಎದ್ದೇ ಇರ್ತಾರೆ, ಕಣ್ಣ ಮುಚ್ಚಂಗಿಲ್ಲ. ಪಕ್ಷಿಗಳು ನಿದ್ರಾ ವ್ಯವಸ್ಥೆ ಯಾವಾಗ್ಲೂ ನಿದ್ದೆ ಮಾಡ್ದಂಗೆ ಇರ್ತಾವ. ನೋಡ್ರಿ, ಹಿಂಗ್ ಒಳ್ಳೆಯಾಡ್ತಿರ್ತಾವ. ಯಾವಾಗ ಮುಕ್ಕೋತಾವೋ, ಯಾವಾಗ ಎದ್ದಿರ್ತಾವೋ, ಎದ್ದಂಗಿರ್ತಾವೋ, ಮಕ್ಕೊಂಡಂಗಿರ್ತಾವೋ ಗೊತ್ತಾಗಂಗಿಲ್ಲ. ನೀವು ಬೆನ್ನಿನ್ಯಾಗ ನಾಲ್ಕು ಬಡಿದ್ರೆ ಗೊತ್ತಾಗಂಗಿಲ್ಲ. ಅವು ಅಲ್ಲೇ ಮಕ್ಕೊಂಡಿರ್ತಾವ. ಯಾಕ? ಅದಕ್ಕೆ ನಿದ್ರಾ ವ್ಯವಸ್ಥೆ ಅದ. ಸುಸುಪ್ತ ವ್ಯವಸ್ಥೆ, ಗಿಡ ಮರಗಳು ಅವು ಜಡ ವಸ್ತುಗಳಾಗ್ಯಾವ. ಅವಕ್ಕೇನಾದ್ರು ಗೊತ್ತಾಗ್ತದೆ? ಗೊತ್ತಾಗಂಗಿಲ್ಲ. ಅದು ಜಡತ್ವದ. ಆದ್ರೆ ಈ 3 ಗುಣಗಳನ್ನ ಹೊಂದಿರುವ ಏಕೈಕ ಜೀವಿ ಮನುಷ್ಯ ಜೀವಿ. ಇವಂಗೆಲ್ಲ ಗೊತ್ತಾಗ್ತಾವ. ನಿದ್ರೆ ಗೊತ್ತಾಗ್ತದ, ನಿದ್ರೆ ಬರ್ತದ. ನಿದ್ರೆ ಒಳಗೆ ಬಿದ್ದಂತಹ ಕನಸು ಬೆಳಗಿನ ಜಾವ ಕೇಳಿದ್ರೆ ಹೇಳ್ತಾರ ಇದು ಜಾಗೃತ ವ್ಯವಸ್ಥೆ, ಇದು ಜಾಗೃತ ವ್ಯವಸ್ಥೆ. ಮನುಷ್ಯನಿಗೆ ಈ 3 ಗುಣಗಳು ಯಾವ್ದೊಳಗೂ ಇಲ್ಲ. ಯಾವ ವಿಜ್ಞಾನಿಗಳು ಕೂಡ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥೆಗಳನ್ನ. ಅದಕ್ಕಷ್ಟು ಅಮೂಲ್ಯವಾಗಿರ್ತಕ್ಕಂತಹ ಜೀವನವನ್ನ ಭಗವಂತ ನಮಗೆ ಕರುಣಿಸಿದಾನಂದ್ರೆ ನಾವು ಏನು ಮಾಡ್ಕೋಬೇಕಾಗಿದೆ ಅಂದ್ರೆ ಸಫಲತೆಯನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ಈ ಜೀವನ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ
ನಿಜಗುಣರು ಇಲ್ಲಿ ಹೇಳ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರ. ಅದಕ್ಕೆ ಮನುಷ್ಯ ಜನ್ಮ ಬಂದದ, ಇದನ್ನ ಸದ್ಬಳಕೆ ಮಾಡ್ಕೋ. ಇದನ್ನ ದೇವರನ್ನಾಗಿ ಮಾಡ್ಕೋಬಹುದು, ತಪಸ್ಸನ್ನಾಗಿ ಮಾಡ್ಕೋಬಹುದು. ಯಾವ ದೇವರನ್ನು ಕೂಡ ಒಲಿಸ್ಕೊಳಕ್ ಸಾಧ್ಯದ. ಏನು ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಈ ಶರೀರದಿಂದ ಸಾಧ್ಯ ಆಗ್ತದ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿ ಅಂದ್ರೆ ನಿನ್ನ ಜೀವನ ಸಾರ್ಥಕ ಆಗ್ತದ ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ನಿಜಗುಣರು ಹೇಳ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಹೆಂಗೆಂಗು ಬಿದ್ದ ಎಲ್ಲೆಲ್ಲೋ ಓಡಾಡಿ ಆ ಗಟರ್ನ್ಯಾಗ ಬಿತ್ನಿ, ಅಲ್ಲಿ ಬಿತ್ನಿ, ಇಲ್ಲಿ ಬಿತ್ನಿ ಅಂತ ಹೇಳಿ ಶರೀರವನ್ನ ಹಾಳು ಮಾಡ್ಕೋಬೇಡ. ಶರೀರ ಹಾಳಾಯ್ತು, ಅವಯವಗಳು ಹಾಳಾಗ್ತವ. ಅವಯವಗಳು ಹಾಳಾದವು ಅಂದ್ರೆ ನಿನಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನೊಳಗೆ ಶರೀರವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಮುಕ್ತಿಯ ಮಾರ್ಗವನ್ನ ಹಿಡಿ ಅಂತಕ್ಕಂತಹ ಮಾತನ್ನ ನಿಜಗುಣರಿಗೆ ಹೇಳ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ವಿಷಯದ ನಾಳೆಗೆ ವಿಷಯವನ್ನು ಮತ್ತೆ ಇನ್ನೊಂದು ಸ್ವಲ್ಪ ಅವಲೋಕನವನ್ನು ಮಾಡಿಕೊಂಡು ಮುಂದಿನ ವಿಷಯವನ್ನು ತಿಳಿತಕ್ಕಂಥವ್ರು ಆಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿಯವರೆಗೂ ಎಲ್ಲರೂ ಶಾಂತ ರೀತಿಯಿಂದ ಕೂರ್ತೀರಿ, ಎಲ್ಲರೂ ಶಾಂತ ರೀತಿಯಿಂದ ಅದಿರಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರು ರಾಚೋಟೇಶ್ವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ. ಅದಕ್ಕೆ